ನಮಸ್ಕಾರ ರೀ ಉತ್ತರ ಕರ್ನಾಟಕ ಮಂದಿ ಮತ್ತು ಇಡೀ ಕರ್ನಾಟಕ ಜನತೆಗೂ ನಮಸ್ಕಾರ, ಇಡೀ ಇಂಡಿಯಾಕ್ಕೂ ನನ್ನ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ವಿತ್ ನ್ಯೂ ಶಾರ್ಟ್ ವಿಡಿಯೋ. ಸೊ ಮೊನ್ನೆ ನಿಮಗೆ ಹೆಂಗಿದ್ರು ಬಾಂಗಡ ಫ್ರೈದೊಂದು ಹಾಕಿದ್ದೆ ವಿಡಿಯೋ, ಎಲ್ಲರೂ ನೋಡ್ರಿ ಅಂತ ಅನ್ಕೋತೀನಿ. ಸೊ ಆ ಬಾಂಗಡ ಫ್ರೈ ಜೊತೆಗೆ ಏನೇನು ಊಟ ಮಾಡೀನಿ, ಮಸ್ತ್ ನುಗ್ಗಿಕಾಯಿ ಸಾರು ಆಗಿತ್ತಪ್ಪ. ಬೇಳೆ ಹಾಕಿ ಮಾಡಿದ್ಲು ಮಮ್ಮಿ, ಭಾರಿ ಅಂದ್ರೆ ಭಾರಿ ಆಗಿತ್ತು. ಅನ್ನ ಹಾಕ್ಕೊಂಡು ನುಗ್ಗಿಕಾಯಿ ಸಾರು ಹಾಕೊಂಡು ಒಂದು 2-3 ನುಗ್ಗಿಕಾಯಿನೂ ಹಾಕೊಂಡ್ಬಿಟ್ಟಿರಿಪ್ಪ. ಬೇಕಲ್ಲ ಮತ್ತು ಕಸು ಬರ್ಬೇಕು ಬೇಡ ಮತ್ತೆ, ಹೌದಲ್ರಿ? ಅದಕ್ಕೆ ಆಮ್ಯಾಗ ಎಲೆಕೋಸು ಪಲ್ಯ ಮಾಡಿದ್ರೆ ಅದು ಹಾಕ್ಕೊಂಡೆ. ಅದು ಹಾಕೊಂಡು ಅದ್ರಾಗ ಸೈಡಿಗೆ ಬಾಳೆಕಾಯಿ ಎಲೆ ಮೇಲೆ 2 ಬಾಂಗಡವನ್ನು ಇಟ್ಟುಕೊಂಡು ಸೀದಾ ಒಳಗಡೆ ಬಂದಿ ನೋಡ್ರಿಪ್ಪ ಬೆಡ್ರೂಮಿಗೆ ತೊಗೊಂಡು. ನಿಂದ್ರಾಕ್ ಹೋಗ್ಲಿಲ್ಲ. ಜೀರಾ ಒಂದಿತ್ತು, ಜೀರಾ ಒಂದು ತೊಗೊಂಡೆ. ಅಂದ್ರೆ ಬೇಕಲ್ಲ ಸೈಡಿಗೆ ಸ್ವಲ್ಪ ಕುಡಿಯಾಕ ಊಟ ಮಾಡ್ಕೋತಂತೇಳಿ. ಸೊ ಅದನ್ನಷ್ಟು ಇಟ್ಕೊಂಡು ಈಗ ತಿನ್ನಕ್ಕೆ ಸ್ಟಾರ್ಟ್ ಮಾಡೋಮ್ಮ. ನುಗ್ಗಿಕಾಯಿ ಸೈಡಿಗೆ ತೆಗೆದಿಟ್ಟಿದ್ದವ್ರೆ ಪಟ್ಟನ ಕೈ ತುತ್ತು ಮಾಡ್ಕೊಂಡು ಸೀದಾ ಬಾಯಾಗ ಇಳಿಸೇ ಬಿಡೋದ. ಭಾರಿ ಆಗೈತ ನಿಜವಾಗ್ಲೂ ಹೇಳ್ತೀನಿ. ಈ ಥರ ನೀವು ತಿಂದಿರ್ತೀರ ಅನ್ಕೋತೀನಿ. ಈ ಥರ ವೆರೈಟಿ ಎಲೆಕೋಸು ಪಲ್ಯ ಮಸ್ತ್. ಈಗ ಬಾಂಗಡ ಅದನ್ನ ತೊಗೊತೀನಿ, ಸ್ವಲ್ಪ ಬಿಡಿಸ್ಕೊಂಡು ಬಾಂಗಡ ಅದ್ರ ಮ್ಯಾಗ ಇಟ್ಕೊಂಡು ಅನ್ನೋದ್ ಮ್ಯಾಗ ಬಾಯಲ್ಲಿ ಇಟ್ಕೊಂಡು ಕೂಡ ಇಷ್ಟು ಟೇಸ್ಟ್ ಬಬ್ಬಬ್ಬ ಮರೆಯೋಕ್ಕಾಗಲ್ಲ ಆ ರುಚಿ, ಅಷ್ಟು ಮಸ್ತಾಗಿತ್ತು. ಸೊ ನೀವು ಇದೇ ಥರ ಟ್ರೈ ಮಾಡಿರಿ. ಮತ್ತು ಈ ಥರ ಯಾವುದೇ ಥರ ನಾ ಫುಡ್ ಬ್ಲಾಗ್ ಮಾಡಲಿ ಅಂಥೇಳಿ ನಿಮ್ಗೆ ಅನಿಸ್ತೈತಿ, ಅದನ್ನೆಲ್ಲ ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡಿರಿ. ಆದಷ್ಟು ಜಲ್ದಿನ ಮತ್ತೆ ಬರ್ತೇನೆ ಚಲೋ ವಿಡಿಯೋ ತೊಗೊಂಡು. ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.